ಅವ್ರ ಮೇಲೆ ಒಂದು ದೊಡ್ಡ ಏನಪ್ಪ ಅಂದ್ರೆ ಆರೋಪ ಇಲ್ಲದೇನಂದ್ರೆ ಭ್ರಷ್ಟರಲ್ಲ, ಪ್ರಾಮಾಣಿಕ. ಆದರೆ ಅವರು ಉಪಮುಖ್ಯಮಂತ್ರಿ ಮೇಲೆ ಅಥವಾ ಇನ್ನುಳಿದವ್ರ ಮೇಲೆ ಆರೋಪಗಳಿದ್ದಾವೆ. ಈಗಾಗಲೇ ಅದು ಆರೋಪ ಬೆನ್ನು ಹತ್ತಿದ್ದಾರೆ. ನಮ್ಮ ಪ್ರಶಾಂತ್ ಕಿಶೋರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಇಲ್ಲಿಯ ಭ್ರಷ್ಟ, ಅದರಲ್ಲೂ ಮುಖ್ಯವಾಗಿ ಮಂತ್ರಿಗಳ ವಿರುದ್ಧ ಅವರು ಹೋರಾಟ ನಡೆಸ್ತಾ ಇದ್ದಾರೆ. ಸಪೋಸ್ ಏನಾದರೂ ಅದು ಕೋರ್ಟ್ನಲ್ಲಿ ನಿಂತು ಸ್ಟ್ಯಾಂಡ್ ಆಯ್ತು ಅಂದರೆ ಉಪಮುಖ್ಯಮಂತ್ರಿ ಸಾಮ್ರಾಟ್ ಅವರು ರಾಜೀನಾಮೆ ಪ್ರಸಂಗ ಬರ್ಬೋದು. ಅದೇನೂ ಇರಲಿ, ಮುಂದಿನ ದಿನ ಆಯಿತು. ಬಟ್ ಇವತ್ತು ತುರ್ತು ಮಾತ್ರ ನಿತೀಶ್ ಕುಮಾರ್ ಅವರು ಇವತ್ತು CM ಆಗೋ ಜೊತೆಗೆ ಮುಂದಿನ ಈ ಬದಲಾವಣೆಗೆ, ರಾಜಕೀಯ ಬದಲಾವಣೆಗೆ ಕಾರಣೀಕರ್ತರಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈಗಾಗಲೇ ವಿರೋಧಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಆಗ್ಯದ, ಮಾಡ್ಯದ. ಅದರಲ್ಲೂ SIR ಅದೇನೋ ಸ್ವತಃ ನಮ್ಮ ಇವ್ರಿಗೂ ನಿತೀಶ್ ಅವ್ರಿಗೆ ಗೊತ್ತ ಸಮಿತಿ ನೋಡಿದಾರೆ. ಆದರೆ ಇವ್ರ ಜೊತೆಗಿದ್ದ ತಾವು ಉಳಿಸ್ಕೊಂಡಾರ ಸ್ಟೇಟ್ ಬುದ್ಧಿವಂತ, ರಾಜಕೀಯವಾಗಿ ಪೂರ್ತಿಯಾಗಿ ಬ್ಯಾಲೆನ್ಸು. ಸಮಾಜವಾದಿ ಇದ್ದರೂ ಕೆಲವೊಮ್ಮೆ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ನಮ್ಮ ಸಿದ್ದರಾಮಯ್ಯಗೂ ಕೆಲವೊಮ್ಮೆ ಅಡ್ಜಸ್ಟ್ಮೆಂಟ್ ಅನಿವಾರ್ಯ. ಯಾಕಪ್ಪ ಅಂತಂದ್ರೆ ಇಲ್ಲ ರಾಜಕೀಯ ಸರ್ವೇ ಆಗೋದಿಲ್ಲ, ದುಡ್ಡಿದ್ರೆ ಮಾತ್ರ ಇವತ್ತು ರಾಜಕೀಯ ಅನ್ನುವಂಥ ವಾಸ್ತವ ಸತ್ಯವನ್ನು ಸಿದ್ದರಾಮಯ್ಯ ತಿಳ್ಕೊಂಡಿದ್ದಾರೆ, ಜೊತೆ ನಿತೀಶ್ ಕುಮಾರ್ ಅವರು ತಿಳ್ಕೊಂಡಿದ್ದಾರೆ. ಇದನ್ನು ತಿಳಿಲಾರಂಥ ನಮ್ಮ ಕೇಜ್ರಿವಾಲ್ ಅವರು ಸೋತು ಹೋಗಿದ್ದಾರೆ. ಆ ಮಧ್ಯ ಇರಲಿ ಮತ್ತೊಮ್ಮೆ ಮಾತಾಡೋಣ. ಬಟ್ ಇಲ್ಲೇನಪ್ಪ ಅಂದ್ರೆ ರಾಜಕೀಯ ಪರಿಜ್ಞಾನ ಯಾವಾಗ ಕಾದಾಗ ಹೊಡಿಬೇಕಾದ್ವಿನ ಕಾಯಿಲಾರದಾಗ ಹೊಡೆದ್ರೆ ಬಿಚ್ಚೋಗಿಬಿಡ್ತದೆ. ಆ ದಿಶೆಯಲ್ಲಿ ವಿಚಾರ ಮಾಡೋದು ನೋಡಿದರೆ ನಿತೀಶ್ ಅವರು ಭಾಳಷ್ಟು ಹಂತದ